ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ಅಡುಗೆ ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಇದ್ದು ಕಸ ಎಲ್ಲ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ಈಗ ಅಡುಗೆ ಮನೆಗೆ ಟೀ ಮಾಡೋಣ ಅಂತ ಬಂದಿದ್ದೀನಿ. ಫಸ್ಟ್ ನಮ್ಮ ಮನೇಲಿ ಟೀ ಇಲ್ದಲೇ ಏನು ಡೇ ಮುಂದೆ ಹೋಗೋದೇ ಇಲ್ಲ. ಹಾಗಾಗಿ ಫಸ್ಟು ಟೀ, ಆಮೇಲೆಲ್ಲ ಟಿಫನ್ ಏನೇನು ಮಾಡ್ತೀನಿ, ಇವತ್ತೇನೇನೆಲ್ಲ ಆಗುತ್ತೆ ನೋಡೋಣ ಬನ್ನಿ. ನಮ್ಮ ಮನೆಯವ್ರು ಟೀ ಕುಡಿತವ್ರೆ. ಟೀ ಕೊಡಲಿಲ್ಲ ಅಂದ್ರೆ ಅವ್ರದ್ದು ಮುಂದೆ ಹೋಗೋದೇ ಇಲ್ಲ. ಏನಾರ ಹೇಳ್ರಿ, ಯಾಕ್ರಿ ಸುಮ್ಮನೆ ಕುತ್ಕೊಬಿಟ್ಟಿದ್ದೀರಾ? ಸದ್ಯಕ್ಕೇನು ಇಲ್ವಾ? ಮಳೆ ಬರ್ತೈತೆ, ಬಿಸಿ ಬಿಸಿ ಟೀ ಕುಡಿತಾ ಇದ್ದೀನಿ ಅನ್ಬೇಕು. ನಮ್ಮವ್ವ ನೋಡ್ರಿ, ಹುಷಾರಿಲ್ಲ, ಹಾಸ್ಪಿಟಲ್ಗೆ ಹೋಗವ ಅಂದರೂ ಹೋಗ್ತಾ ಇಲ್ಲ. ಹೆಂಗೆ ಕುತ್ಕೊಂಬಿಟ್ಟೈತೆ, ಊಟ ಮಾಡ್ತಾ ಇಲ್ಲ, ನೆಟ್ಟಿಗೆ ತಿಂಡಿ ತಿಂತಾ ಇಲ್ಲ. ಏನು ಮಾಡ್ಕೊಡ್ಲ ಅಂದರೂ ಏನು ಬೇಡ ಅಂತ ಹೇಳ್ತೈತೆ. ಏನವ ಇವತ್ತರ ಆಸ್ಪತ್ರೆಗೆ ಹೋಗ್ತೀಯ, ಏನು ಮಾಡ್ತೀಯಾ? ಧನ್ಯನೂ ಮಲ್ಕೊಂಡವಳೆ, ಜಶುನು ಮಲ್ಕೊಂಡವನೆ. ಮನೆ ಎಲ್ಲ ಹಿಂಗಾಗಿದೆ, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಕಸನೆಲ್ಲ ಎಲ್ಲ ಮಾಡ್ಕೋಬೇಕು. ಮಂಗಳವಾರ ಇವತ್ತು. ಬನ್ನಿ ಏನೇನು ಮಾಡ್ತೀನಿ ನೋಡೋಣ. ಇವತ್ತು ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೈನ್ ಉಪ್ಪಿಟ್ಟು ಮಾಡೋಣ ಅಂತ. ತರಕಾರಿ ಉಪ್ಪಿಟ್ಟೆಲ್ಲ ಮಾಡೋಕ್ಕೆ ಇವಾಗ ಟೈಮ್ ಇಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ. ಜಶು ಬೇರೆ ಎದೊಳ್ಳೆ ಟೈಮ್ ಆಗಿದೆ ಇವಾಗ. ಅದಕ್ಕೋಸ್ಕರ ಕ್ವಿಕ್ಕಾಗೆ ಪ್ಲೈನ್ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಅವನಿಗೆ ಅಂಬ್ಲಿ ಬೇಕಂತೆ, ರಾಗಿ ಅಂಬ್ಲಿ, ಅದನ್ನು ಕೂಡ ಮಾಡ್ಕೊಡ್ಬೇಕು ಸ್ವಲ್ಪ. ಅವರಿಗೆ ಯಾಕೋ ಊಟನೂ ಸೇರ್ತಾಯಿಲ್ಲ, ಅವ್ರಿಗೆ ಟಿಫನ್ ಕೂಡ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅಂಬ್ಲಿ ಮಾಡ್ಕೊಡ್ಬೇಕು. ಗುಡ್ ಮಾರ್ನಿಂಗ್ ಧನ್ಯ, ಬಾ. ಧನ್ಯ ಇವಾಗ ಒಂದು ಹಾಫ್ ಆನ್ ಅವರ್ ಒಳಗಡೆ ಅವ್ನು ರೆಡಿ ಮಾಡಬೇಕು. ಬಸ್ಸು ಒಂದು 8:15 ಬಂದ್ಬಿಡುತ್ತೆ. ಇವಾಗ 8 ಗಂಟೆ ಆಗಿದೆ, ಈಗ ಎದ್ದಿದ್ದಾಳೆ ಅವಳು. ಒಂದು ಹಾಫ್ ಆನ್ ಅವರ್ ಒಳಗಡೆ ಅವಳಿಗೆ ರೆಡಿ ಮಾಡಿ ಟಿಫನ್ ಎಲ್ಲ ಮಾಡಿಸಿ ಬೇಗ ಅವಳನ್ನು ಕಳಿಸ್ಬಿಡ್ಬೇಕು. ಹಾಗಾಗಿ ಕ್ವಿಕ್ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಜಿಶು, ಗುಡ್ ಮಾರ್ನಿಂಗ್ ಮಾಡು, ಗುಡ್ ಮಾರ್ನಿಂಗ್ ಮಾಡು. ಹಾಯ್ ಹಾಯ್ ಮಾಡು, ಹಾಯ್ ಮಾಡಪ್ಪ. ಹಂಗ ಮುಖ ಮಾಡಿದ್ದು. ಹಾಯ್ ಮಾಡಮ್ಮ, ಹಾಯ್ ಮಾಡು, ಹಾಯ್ ಹಾಯ್ ಮಾಡು, ಹಾಯ್ ಮಾಡು, ಬೇಗ ಮಾಡು. ಹಿಂಗೆ ಮಾಡು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಾಡು. ಹಾಂ, ಗುಡ್ ಮಾರ್ನಿಂಗ್. ನನ್ನ ಜಶ್ವಿಕು, ಇದು ನನ್ನ ಜಶ್ವಿಕು. ಪಪ್ಪಿ ಕೊಡು ಮಮ್ಮಿಗೆ, ಪಪ್ಪಿ ಕೊಡು ಮಮ್ಮಗೆ, ಅಮ್ಮಗೆ ಅಪ್ಪ ಕೊಡು. ಒಂದೇ ಒಂದು ಕೊಡಪ್ಪ, ಒಂದೇ ಒಂದು. ಬಾಯ್ ಮಾಡು, ಬಾಯ್ ಬಾಯ್. ಮಾಡು ಹಿಂಗೆ, ಹಂಗೆ ಮಾಡು. ಪ್ಲೈನ್ ಕಿಸ್ ಮಾಡು. ನನ್ನ ಚಿನ್ನ ಇದು, ನನ್ನ ಚಿನ್ನ. ಹುಷಾರ್, ಅವ್ರಿಗೆಲ್ಲ ಹುಷಾರ್ ಮಾಡು, ಹುಷಾರ್. ಹುಷಾರ್ ಮಾಡು, ಮಾಡಮ್ಮ, ಹುಷಾರ್ ಮಾಡು. ಚೆಕ್ಸ್ ಯೂನಿಫಾರ್ಮ್. ಶಾರ್ಟ್ಸ್ ನಾನು ಕೊಡ್ತೀನಿ, ನೀನು ಹಾಕೋ. ಸಾಕ್ಸ್ ಹೊರಗಡೆ ಇದೆ. ನಾನೇ ಹಾಕಿದ್ದೀನಿ. ನನಗೊಂದೊಂದ್ಸಲಿ ಅನ್ಸುತ್ತೆ ನಮ್ಮ ಮನೆನೇ ಇಷ್ಟು ಗಲೀಜೋ, ಎಲ್ಲರ ಮನೆನೇ ಹಿಂಗೋ ಅಂತ. ನಾನು ಅನ್ಕೋತೀನಿ ಮಕ್ಳಿರೋ ಮನೆಯಲ್ಲೇ ಹೀಗೆ ಅಂತ. ಏನೋ ನನಗೆ ಗೊತ್ತಿಲ್ಲ, ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಈ ಥರ ಮೆಸ್ಸಿ ಆಗ್ಬಿಡುತ್ತೆ. ಇದು ಬರೀ ನಮ್ಮ ಧನ್ಯ ಸ್ಕೂಲಿಂದ ಬರೋರ್ಗು 5 ಗಂಟೆವರೆಗೂ ಅಷ್ಟೇ ನೀಟ್ನೆಸ್ಸು. ಆಮೇಲೆ ಮತ್ತೆ ಯಥಾಸ್ಥಿತಿ ಇದೇ ಥರ ಆಗೇ ಬಿಡುತ್ತೆ ನಮ್ಮ ಮನೆ. ನಮ್ಮ ಧನ್ಯಂಗೂ ಅವ್ರ ಅಜ್ಜಿಗೂ ಸ್ವಲ್ಪ ಟಿವಿ ಹುಚ್ಚಿರೋದ್ರಿಂದ ಅವ್ರು ನೈಟ್ ಒಂದು 11-11:30ವರೆಗೂ ಟಿವಿ ನೋಡ್ತಾರೆ. ಆಗ ಹಾಲಲ್ಲಿ ಮಲ್ಕೋತಾರೆ. ಅವ್ರಿಗೆ ಮೇಲ್ ಮಲ್ಕೊಳ್ಳೋದು ಅಂದ್ರೂ ಕೂಡ ಆಗಲ್ಲ. ಹಾಗಾಗಿ ಅವ್ರು ಯಾವಾಗಲೂ ಕೆಳಗೆ ಮಲಗಿರ್ತಾರೆ. ಅವ್ರು ಇಲ್ಲಿ ಕಂಫರ್ಟಬಲ್ ಇದ್ದಾರೆ. ನಮ್ಮ ಧನ್ಯ ಸಣ್ಣ ಪಾಪು ಫೀಡ್ ನಿಲ್ಲಿಸ್ದಾಗಿಂದನೂ ಅಷ್ಟೇ ಅವಳ ಅಜ್ಜಿ ಪಕ್ಕನೇ ಮಲ್ಕೋತಾ ಇರೋದು. ಆಗಿಂದನೂ ಅವ್ರು ನೆಲದಲ್ಲೇ ಮಲ್ಗೋದು. ಮೇಲೆ ಮಂಚ ಇದ್ರು ಅವ್ರು ಮಲ್ಗಲ್ಲ, ದಿವಾನ್ ಕಟ್ ಮೇಲೂ ಮಲ್ಗಲ್ಲ, ಎಲ್ಲೂ ಮಲ್ಗಲ್ಲ. ಹೌದೇ
ಧನ್ಯ ಜೋರಾಗಿ ಮಾತಾಡ್ಬೇಕು. ಅಲ್ಲಿ ಹತ್ಬೇಡ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಬಿಡೋಣ. ಪೋಸ್ ಕೊಡ್ತಾವಳೆ ಧನ್ಯ ವಿಡಿಯೋ ಆನ್ ಮಾಡಿರೋದಕ್ಕೆ. ಪೋಸ್ ರಾಣಿ ಏನವ? ಯೂನಿಫಾರ್ಮ್ ಹಾಕ್ತಾ ಇದ್ದೀನಿ. ಹೇಳು ಯೂನಿಫಾರ್ಮ್ ಹಾಕತ್ತಾ ಇದ್ದೀನಿ ಅಜ್ಜಿ. ಮುಟ್ಬಾರ್ದು ಬಾ ಇಲ್ಲಿಗೆ ಬಾ, ಇಲ್ಲಿ ಕಾಣಿಸ್ತೀಯ ನೋಡು. ಇಬ್ರು ಏನ್ ಪೋಸ್ ಮಾಡ್ತಾರ ನೋಡ್ರಿ ವಿಡಿಯೋ ಆನ್ ಮಾಡಿದ ತಕ್ಷಣ. ಯಾಕೆ ನೀಟಾಗಿ ಹಂಗೆಲ್ಲ ಆಡ್ಬಾರ್ದು. ಏನು ಹಾಕೊಳಕ್ ಬರಲ್ಲ. ಹುಟ್ಟು ದಡ್ಡ ಶಿಖಾಮಣಿ ನಮ್ ಧನ್ಯ. ಒಂದ್ ಯೂನಿಫಾರ್ಮ್ ಹಾಕೊಳಕ್ ಬರಲ್ಲ, ಒಂದ್ ಶೂ ಹಾಕೊಳಕ್ ಬರಲ್ಲ, ಒಂದ್ ಸಾಕ್ಸ್ ಹಾಕೊಳಕ್ ಬರಲ್ಲ. ಅಟ್ಲೀಸ್ಟ್ ಅವಳು ಟಿಫನ್ ಕೂಡ ತಿನ್ನಕ್ ಬರಲ್ಲ. ಅಷ್ಟು ದೊಡ್ಡ ಶಿಖಾಮಣಿ ನಮ್ ಧನ್ಯ. ನಿಜ ಅವಳಿಗೆ ಏನೂ ಬರಲ್ಲ. ಈ ತಿಂಡಿನೂ ತಿನ್ನಿಸ್ತೀನಿ, ನೀವೇ ನೋಡಿ. ಎಲ್ಲಿಗೆ ಬೀಳ್ತೀಯ? ಕೆಟ್ಟು ಮುಖ ಮಾಡ್ಕೊಂಡು ಮಾತಾಡ್ತಿದ್ದೀನಂತೆ, ಅದೆಲ್ಲ ವಿಡಿಯೋ ಹಾಕ್ತಿದ್ದೆ. ಅಕ್ಕೊಂದು ಸಾಕ್ಸು ಬಿಡು. ನಿಧಾನ ಬಿಡು ಕೊಡ್ತಾನೆ ಬಿಡು. ಬಾಟಲಿಗೆಲ್ಲ ನೀರು ತುಂಬ ಜಗಳ ಆಡ್ತಾ ಇದಾರೆ ನೋಡಿ ಫ್ರೆಂಡ್ಸ್. ಇಂಥ ಮಕ್ಕಳು ಎಲ್ಲಾರ ನೋಡಿದ್ದೀರಾ ಯಾರಾದ್ರೂ? ನಾನಂತೂ ಎಲ್ಲೂ ನೋಡಿಲ್ಲ. ನೀವೆಲ್ಲಾರ ನೋಡಿದ್ರೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಮನೆಯವ್ರು ನೀರು ಎತ್ಕೊಂಡು ಹೋಗ್ತಾರೆ. ಕುಡಿಯೋಕೆ ನೀರು ಖಾಲಿಯಾಗಿತ್ತು ಅಂತ ತಗೊಬರಕ್ಕೆ ಹೋಗಿದ್ರು. ನಮ್ಮವ್ವ ತಿಂಡಿ ತಿಂತೈತೆ, ಸ್ವಲ್ಪ ಉಪ್ಪಿಟ್ಟು ಹಾಕ್ಸ್ಕೊಂಡು ತಿಂತೈತೆ. ಹೋಗುತ್ತೋ ಇಲ್ವೋ ಅಂತ. ಇವತ್ತು ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ದೀವಿ ಅಂದ್ಬಿಟ್ಟು ನಮ್ಮ ಮನೆಯವರು ನಮ್ಮ ಅತ್ತೆಯವ್ರ ಮನೆಗೆ ತಿಂಡಿ ತಿನ್ನಕ್ಕೆ ಹೋಗ್ತವ್ರೆ. ಅದಕ್ಕೆ ಅವ್ರು ಮಧ್ಯಾಹ್ನಕ್ಕೆ ತಿಂಡಿ ಅಂತ ಬಾಕ್ಸಿಗೆ ಪ್ಯಾಕ್ ಮಾಡಿದ್ದೀನಿ. ಒಟ್ಟು ನಾನು ಮಾಡಿರೋದವ್ರು ತಿಂದು ಖಾಲಿ ಮಾಡಲೇಬೇಕು. ಅವ್ರನ್ನ ಸುಮ್ಮನೆ ಬಿಡಲ್ಲ. ಬಾಕ್ಸ್ ಹುಡುಕಿ ಬಾಕ್ಸಿಗೆ ಪ್ಯಾಕ್ ಮಾಡಿದ್ದೀನಿ. ತುಂಬಿದ್ದೀನಿ. ಉಪ್ಪಿಟ್ಟು ತಿಂತೀರಲ್ಲ ಮಧ್ಯಾಹ್ನ? ಯಾಕೆ ತಿನ್ನಲ್ಲ? ಪ್ಯಾಕ್ ಮಾಡಿದ್ದೀನಿ. ಹಂಗೆ ವಾಪಸ್ ಬಂದರೆ ನೀವು ಮತ್ತೆ ರಾತ್ರಿ ಕದೇ ಊಟ, ನಿಮಗೆ ಅಡುಗೆ ಮಾಡಲ್ಲ. ಲೇಟ್ ಆಗೈತಾ? ಲೇಟ್ ಆಗಿಬಿಟ್ಟಿದ್ದೆ ಪಾಪ ಅವ್ರಿಗೀಗ. ಅಲ್ಲೇ 9 ಗಂಟೆ. ಇನ್ನು ತಿಂಡಿ ತಿಂದು ಬಂದಿದ್ದೀರ? ತಿನ್ಬೇಕಾ? ಹೋಗಿ ನೀವು ತಿನ್ಬೇಕಾ? ಏನಾರ ಮಾಡಿ ಉಪ್ಪಿಟ್ಟು ತಿನ್ಬಿಡಿ ಅಷ್ಟೇ. ಇನ್ನೇನು ಓದ್ಲು ನಮ್ಮ ಮನೆಯವ್ರು ಹೋದ್ರು. ಈಗ ಎಲ್ಲರದ್ದು ತಿಂಡಿ ಆಯಿತು. ನಾನು ತಿನ್ನೋಣ ಅಂದ್ಬಿಟ್ಟು ಉಪ್ಪಿಟ್ಟು ಹಾಕ್ಕೊಂಡು, ನಂಗೆ ಹಂಗೆ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಖಾರ ಎಲ್ಲ ಹಾಕ್ಕೊಂಡು ಕೂತಿದ್ದೀನಿ. ಬಿಸಿ ಉಪ್ಪಿಟ್ಟು ತಿನ್ಬಿಡ್ಬೇಕು, ಆರಿದ್ರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಬೇಗ ತಿಂತಾಯಿದ್ದೀನಿ ಇವತ್ತು ಟಿಫನ್. ಒಂದೊಂದು ಸಲ ನಮ್ಮಲ್ಲಿ ವಿಪರೀತ ಆಗ್ಬಿಡುತ್ತೆ ಪಾತ್ರೆ. ಹಾಗಾಗಿ ಹೊರಗಡೆ ತೊಗೊಂಡೋಗ್ಬಿಡ್ತೀನಿ. ಸಿಂಕಲ್ಲಿ ತುಂಬ ಇಕ್ಕಟ್ಟಾಗುತ್ತೆ. ಅಂದರೆ ಹೊರಗಡೆ ತೊಗೊಂಡೋಗಿ ಬೆಳಗ್ಗೆ ಆರಾಮಾಗಿ ಕುತ್ಕೊಂಡು ಬೆಳಗ್ಬಿಡ್ತೀನಿ. ಹಾಗಾಗಿ ಹೊರಗಡೆ ಕೆಲಸದವ್ರು ಬಂದಿದ್ದಾರೆ. ಅವ್ರಿಗೆ ಏನಾದರೂ ಒಂದು ಸಾಂಬಾರು ಮಾಡಬೇಕು, ರೈಸ್ ಮಾಡಬೇಕು. ಫಸ್ಟ್ ಟೀ ಇಟ್ಬಿಡೋಣ. ಅವ್ರಿಗೆ ಟೀ ಮಾಡಿಕೊಟ್ಬಿಟ್ರೆ ಮಧ್ಯಾಹ್ನದವರೆಗೂ ಸ್ವಲ್ಪ ಆರಾಮಾಗಿರ್ಬೋದು. ಫಸ್ಟ್ ಟೀ ಮಾಡಿಬಿಡ್ತೀನಿ ಅವ್ರಿಗೆ. ಹೊರಗೆ ಮಳೆ ಬೇರೆ ಬರ್ತಿದೆ, ಸಖತ್ ಚಳಿ ಬೇರೆ ಇದೆ. ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಚಳಿ ಅನಿಸ್ತಾ ಇದೆ. ನಮ್ಮ ಅವ್ವಂಗೆ ಸ್ವಲ್ಪ ಅಂಬ್ಲಿ ಮಾಡಿಕೊಡ್ಬೇಕು. ಅವ್ರಿಗೆ ಊಟ ಬೇರೆ ಸೇರ್ತಿಲ್ಲ ಅಲ್ವಾ.
ಹಾಗಾಗಿ ಅವ್ರಿಗೆ ಅಂಬ್ಲಿ ಮಾಡಿಕೊಡ್ಬೇಕು ಅಂತಿದ್ದೀನಿ. ಫಸ್ಟು ಟೀ ಮಾಡಿಕೊಟ್ಬಿಡೋಣ ಅವರಿಗೆ. ಇದ್ರಲ್ಲಿ ಏನು ನಮ್ಮ ಜಶು ಏನು ಸ್ಪೂನ್ಸ್ ಏನು ಇಡೋಕ್ಕೆ ಬಿಡಲ್ಲ. ಎಲ್ಲ ತಗೊಂಡು ಎಲ್ಲಿಗೆ ಹಾಕ್ತಾನೆ ಅಂತ ಗೊತ್ತಿಲ್ಲ. ಸ್ಪೂನ್ ತಗೋತಾನೆ, ಬಾಯಿಗೆ ಹಾಕಂತಾನೆ, ತಗೊಂಡು ಹೋಗ್ತಾನೆ. ಯಾವ ಬಾಕ್ಸಲ್ಲೂ ಒಂದು ಸ್ಪೂನ್ ಇಲ್ಲ, ಹಂಗೆ ಆಗ್ಬಿಟ್ಟಿದೆ. ಇದು ಒಂದು ಬೌಲಲ್ಲಿ ಮಾಡಿದ್ರೆ ಸಾಕು ಅಂಬ್ಲಿ. ಒನ್ ಟೈಮಿಗೆ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಅವಾಗಲೇ. ತಣ್ಣಗೆ ಕುಡಿಯೋಕ್ಕಾಗಲ್ಲ. ನನಗೆ ನೀರಾಗಿ ಮಾಡೋ ಅಂಬ್ಲಿ ಗೊತ್ತಿತ್ತು, ಆದರೆ ನಮ್ಮವ್ವ ನೀರು ಹಾಕೋದ ಜೊತೆ ಮಜ್ಜಿಗೆ ಕೂಡ ಆ್ಯಡ್ ಮಾಡ್ತಾರೆ. ಮಜ್ಜಿಗೆ ಉಪ್ಪು ಇತ್ತು ಅಂದರೆ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಮಜ್ಜಿಗೆ ಕೂಡ ಆ್ಯಡ್ ಮಾಡಿ ಮಾಡ್ತಾರೆ. ಚೆನ್ನಾಗಿರುತ್ತೆ ಅದು ಒಂಥರ. ಹಾಸ್ಪಿಟಲ್ಗೆ ಹೋಗೋಣ ಅಂದರೂ ಬರಲ್ಲ, ಏನಿಲ್ಲ. ಹೇಗೆ ಸರಿಯಾಗುತ್ತೆ? ಹೇಳಿದ್ರು ಕೇಳಲ್ಲ. ಮಕ್ಕಳಿಗಾದರೂ ಹೊಡೆದು ಕರ್ಕೊಂಡು ಹೋಗ್ಬೋದು, ದೊಡ್ಡವ್ರಿಗೆ ಏನು ಕರ್ಕೊಂಡು ಹೋಗೋಕ್ಕಾಗುತ್ತೆ ಹೇಳಿ? ಕೆಲಸದವ್ರು ಒಂದು 2 ಡೇಸಿಂದ ಬಂದಿರಲಿಲ್ಲ. ನಾನು ಅವ್ರು ಬರಲ್ಲ ಅಂದ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಸ್ವಲ್ಪ ಹಾಲು ತೊಗೊಂಡ್ಬಿಟ್ಟಿದ್ದೀನಿ. ಇವತ್ತು ಕೆಲಸದವ್ರು ಬಂದಿದ್ದಾರೆ. ಸಂಜೆವರೆಗೂ ಹಾಲು ಮೇಂಟೆನೆನ್ಸ್ ಆಗುತ್ತೆ ಅಲ್ವಾ? ಯಾಕಂದರೆ ಜಿಶು ಕೂಡ ಹಾಲು ಕುಡಿತಿರ್ತಾನೆ ಅಲ್ವಾ? ಏನು ಮಾಡೋದು ಏನೋ ನೋಡೋಣ, ಅಕ್ಕಪಕ್ಕ ಅಡ್ಜಸ್ಟ್ ಮಾಡೋಣ. ಸ್ವಲ್ಪ ಸಂಜೆ ಹಾಲು ಕರಿತಾರೆ, ಸಂಜೆವರೆಗೂ ಸ್ವಲ್ಪ ಬೇಕಾಗುತ್ತೆ. ನೈಟಿಗೇನೋ ಜಿಶುಗೆ ಆಗ್ಬಿಡುತ್ತೆ. ಈಗ ಮಧ್ಯಾಹ್ನ ಒಂದು ಟೈಮ್ ಕುಡಿತಾನೆ, ಸಂಜೆ ಒಂದು 4 o'clock ಒಳಗಡೆ ಒಂದ್ಸಲಿ ಕುಡಿತಾನೆ. ಹಾಗಾಗಿ ಹಾಲು ಶಾರ್ಟೇಜ್ ಬರ್ಬೋದು ಅಂತ ಅನ್ಕೋತೀನಿ. ನೋಡೋಣ. ಮಾಡಿದ್ರು ಜಶು ನಿದ್ದೆ ಬರ್ತಾ ಇದೆಯಂತೆ, ಮಲಗಿಸ್ಲಾ ಇಲ್ಲ, ಕರ್ಕೊಂಬರಲ್ಲ ಅಂತ ಕಾಲ್ ಮಾಡಿದ್ರು. ಕರ್ಕೊಂಬನ್ನಿ ಅಕ್ಕ, ಇಲ್ಲೇ ಸ್ನಾನ ಮಾಡಿ ಮಲಗಿಸ್ತೀನಿ ಅಂತ ಹೇಳಿದೆ. ಬರ್ತಾ ಇದ್ದಾನೆ ಜಶು ಇವಾಗ. ಅವ್ರ ಮನೆ ಇವ್ರ ಮನೆ ಅಂತಲ್ಲ, ಯಾರ ಮನೇಲಿ ಬೇಕಿದ್ರು ಮಲ್ಕೋತೀನಿ, ಯಾರ ಮನೇಲಿ ಬೇಕಿದ್ರು. ಅದು ಊಟ ಒಂದು ಯಾರ ಮನೇಲೂ ಮಾಡಲ್ಲ ಅಷ್ಟೇ. ಇರ್ತಾನೆ, ನನ್ನ ಇಲ್ದಲೇನೂ ಇರ್ತಾನೆ ಅವನು. ಆರಾಮಾಗಿ ಕೆಲಸ ಮಾಡ್ಕೋಬೋದು ಒಂದು ಸ್ವಲ್ಪ ಹೊತ್ತಾನಿಲ್ಲ ಅಂದರೆ. ಬರ್ತಾ ಇದ್ದಾನೆ, ಈಗ ಬರ್ತಾನೆ. ನಮ್ಮ ಮನೇಲಿದ್ರೆ ಹಠ ಜಾಸ್ತಿ, ಹೊರಗಡೆ ಹೋದ್ರೆ ಆರಾಮ್ಸೆ ಇರ್ತಾನೆ. ಹಂಗೆ ಅನ್ಸುತ್ತೆ ಮಕ್ಕಳು ಎಲ್ಲರ ಮನೇಲೂ. ನೋಡೋಣ ಇವಾಗ ಯಾವ ಥರ ಆಗುತ್ತೆ ಅಂತ. ನಮ್ಮ ಅವ್ನು ಕುಡಿಬೇಕು ಅಂದರೆ ಅವರವರೇ ಮಾಡ್ಕೊತಾರೆ ಅಲ್ವಾ? ಹಾಗಾಗಿ ನನ್ನಷ್ಟು ಮಾಡೋಕ್ಕೆ ಹೋಗಲ್ಲ. ಅವ್ರು ನನ್ನ ಒಳಗಿರ್ತಾರ ಮಾಡ್ಕೊಂಡ್ಬಿಡ್ತಾರೆ, ನನ್ನೇ ಕೇಳೋಕ್ಕೂ ಹೋಗಲ್ಲ. ರೊಟ್ಟಿ ಆದರೂ ಅಷ್ಟೇ, ನಮ್ಮ ಅವ್ವ ಹುಷಾರಿಲ್ಲ ಅಂದರೆ ಅವರೇ ಮಾಡ್ಕೋತಾರೆ. ಯಾಕೆ ನಾನು ಮಾಡಲ್ಲ ಅಂದರೆ ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಮುದ್ದೆ ಬೇಕಿದ್ರೆ ಮಾಡ್ಕೊಡ್ತೀನಿ, ಏನು ಅಡುಗೆ ಬೇಕಾದ್ರೂ ಮಾಡ್ತೀನಿ. ಆದರೆ ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಆಗಾಗ ಹುಷಾರಿಲ್ಲ ಅಂದರೂ ಅವರೊಬ್ಬರೇ ರೊಟ್ಟಿ ಮಾಡ್ಕೋತಾರೆ. ಅಂದ್ಕೊಂಡಿರ್ಬೋದು ನೀವು ಓದ್ ವೀಡಿಯೋಸಲ್ಲೆಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಅಂದರೂ ವಿಡಿಯೋ ಮಾಡ್ತಿದ್ದಾಳೆ, ರೊಟ್ಟಿ ಅವ್ರಿಗೆ ಮಾಡೋಕ್ಕೆ ಬಿಟ್ಟು ಅಂತ. ಆದರೆ ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಲ್ವಾ? ಹಾಗಾಗಿ ನಾನು ಮಾಡೋಕ್ಕಾಗುತ್ತೆ? ಚಪಾತಿ ಬೇಕಾದ್ರೆ ಮಾಡ್ಕೊಡ್ತೀನಿ, ಮುದ್ದೆ ಮಾಡ್ಕೊಡ್ತೀನಿ. ಸೀರಿಯಸ್ಲಿ ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ? ಈಗ ಉಯ್ದ್ಬಿಡ್ಬೇಕು. ನಮ್ಮ ರಿಷು ಬಂದ. ಈಗ ಏನು ಮಾಡ್ತಿದ್ದೀಮ್ಮ ಇಷ್ಟೊತ್ತು? ಹಾಯ್ ಮಾಡು, ಹಾಯ್ ರಿಷು, ಹಾಯ್ ಮಾಡು. ಬರ್ರಿ ಅಕ್ಕ. ರೆಡಿ, ಸ್ನಾನ ಆಗಿ ಫ್ರೆಶ್ ಅಪ್ ಆಗಿದ್ದಾನೆ. ಈಗ ನಮ್ಮ ಜಶು ಮಲ್ಕತ್ತಾನೆ. ಹಾಯ್ ಮೇಡಮ್ಮ. ಏನು ಬೇಕು? ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸರಿ ಸಾರು ಮಾಡೋಣ ಅಂತ. ಸ್ನಾನ ಆಯಿತು, ಪೂಜಾರಿದು ಪೂಜೆ ಆಯಿತು, ಎಲ್ಲ ಆಯಿತು. ಮಲ್ಕತ್ತಾರೆ ಇವಾಗ. ಹಿಂಗೆ ಮಾಡು. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಮಾಡೋ, ಮಾಡೋ. ಜಶು ಮಲ್ಕೊಂಡಿದ್ದಾನೆ. ಮಲೀತೆ ಪಾಪು. ನಮ್ಮವ್ವನೂ ಮಲ್ಕೊಂಡೈತೆ. ಅವ್ವ ಹಸು ಮೇವು ತಿಂದವ ನೋಡ್ಬೇಕಾ? ತಿಂದಿದ್ದಾವೆ. ಹಸಿ ಮೇವಾ ಅಲ್ಲಿ ಬಿಚ್ಚಿಟ್ಟಿದೆಯಲ್ಲ ಅದಾ? ಹಾಕ್ತಿಂತ. ನಾನು ನೋಡ್ತಿದ್ದಾವೆಲ್ಲ ಕಿಟಕಿಯಿಂದ. ಅನ್ನ ಸಾರು ರೆಡಿ ಆಯಿತು. ಅನ್ನ ಮಾಡಿ ಬಿಸಿ ಬಿಸಿ ಅನ್ನ, ಸಾಂಬಾರು. ಏನು ಮಾಡಲಿ ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ತರಕಾರಿ ಎಲ್ಲ ಹಾಕಿ ಬೇಳೆ ಸಾರು ಮಾಡಿಬಿಟ್ಟೆ.
1:30 ಆಗಿದೆ. ಅಂಕಲ್ ಅವ್ರು ಊಟಕ್ಕೆ ಬಂದರೆ ಊಟಕ್ಕೆ ಕೊಟ್ಟರೆ ಏನಿಲ್ಲ ಕೆಲಸ. ಹಸುಗೆ ಸ್ವಲ್ಪ ಮೇವಂತೆ, ನಮ್ಮವ್ವ ಮಲ್ಕೊಂಡೈತೆ, ಮೇವು ಹಾಕು ಅಂತ ಹೇಳೈತೆ. ಮೇವಾಗ ಹೋಯ್ತಾ ಇದ್ದೀನಿ. ಫ್ಯಾನ್ ಹಾಕ್ಬೇಕಾ? ನಮ್ಮ ಗುಂಡಣ್ಣ ಮಲ್ಕೊಂಬಿಟ್ಟೈತಿ. ನಮ್ಮ ಗುಂಡಣ್ಣ ಬಂಗಾರ, ನಮ್ಮ ಜಶಿ ಬಂಗಾರ. ಒಂಚೂರು ಕೊಟ್ಟಿಗೆ ಎಲ್ಲ ರೆಡಿ ಆಗೋವರೆಗೂ ಬೂಸ ಎಲ್ಲ ಇಲ್ಲೇ ಇಟ್ಕೊಂಬಿಟ್ಟಿದ್ದೀವಿ. ಎಲ್ಲ ತೆಗೆದಿಡ್ತೀವಿ. ಅಲ್ಲಿಗೆ ರೆಡಿ ಆಯಿತು ಅಂದರೆ ಎಲ್ಲ ಅಲ್ಲಿಗೆ ತಣ್ಣಗೆ ಇಟ್ಕೊತೀವಿ. ಈಗ ಅಲ್ಲೆಲ್ಲ ಮಳೆ ಬಂದರೆ ಎಲ್ಲ ನೆನೆಯುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲ ಗಿಲೋ ಮಾಡ್ತಾಯಿದ್ದಾರೆ ಇವಾಗ. ಹಸುಗಳಿಗೆಲ್ಲ ಮೇವು ಹಾಕಿದ್ದೀನಿ. ಹಸುಗಳೆಲ್ಲ ಮೇವು ತಿಂತಾ ಇದ್ದಾವೆ. ಎಲ್ಲ ನಮ್ಮ ಮನೆಯವರೆಲ್ಲ ಫಸ್ಟೇ ಬೆಳಗ್ಗೆ ಇವತ್ತು ನಮ್ಮ ಅವ್ವಂಗೆ ಹಸು ಮೇಯ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ಎಲ್ಲ ತಂದಾಕಿ ಹೋಗ್ಬಿಟ್ಟಿದ್ರು. ಮೇಯಿಸ್ಲಿ ಮನೆಯಲ್ಲೇ ಅಂತ. ಹಾಗಾಗಿ ಮನೆಯಲ್ಲೇ ಇದ್ದಾವೆ ಇವತ್ತು ಹಸುಗಳು, ಮೇಯಕ್ಕೆ ಹೋಗಿಲ್ಲ. ಅಂಕಲ್ ಅವ್ರು ಕೆಲಸ ಮಾಡ್ತವ್ರೆ. ಅಂಕಲ್ ಬರ್ರಿ ಊಟಕ್ಕೆ, ಟೈಮ್ ಆಗಿಲ್ಲ. 1:30 ಬರ್ರಿ. ಊಟ ಮಾಡು. 1 hour ಆಯಿತು ನೋಡಿ ಫ್ರೆಂಡ್ಸ್, ಇನ್ನೂ ಊಟನೇ ಮಾಡಿಲ್ಲ ನಮ್ಮ ಧನ್ಯ. ಏನು ಸೋಂಬೇರಿ ಹುಡುಗಿನೋ ಏನೋ ನಮ್ಮ ಧನ್ಯ. ಬರೀ ಎದ್ದೆ ಕುತ್ಕೊಂಡೆ ಆಟ ಆಡ್ದೆ ಅಂತ ತಿಕ್ಲಾಟ ಆಡ್ತಾ ಇರ್ತಾಳೆ. ನಮ್ಮವ್ವ ಸೀರಿಯಲ್ ನೋಡ್ತೈತೆ. ನಾನು ಊಟ ಮಾಡ್ತಾ ಇದ್ದೆ ಕೂತ್ಕೊಂಡು. ಟಿವಿ ನೋಡ್ಕೊಂಡು ರಾಮಾಚಾರಿ ಸೀರಿಯಲ್ ಬರ್ತಿತ್ತು. ಧನ್ಯನೇ, ಧನ್ಯ ಊಟ ಮಾಡು. ಎಲ್ಲಿಗೆ ಹೋಗ್ತಾ ಇರಲಿ, ನೀನು ಊಟ ಮಾಡು ಬೇಗ. ಹೋಗ್ತೀನಿ. ಜಶು ಇಲ್ಲೇ ಇದ್ದಾನೆ, ಆದರೆ ಅವನು ನಾನು ತೋರಿಸಲ್ಲ. ಅವ್ನು ಸರಿಲ್ಲ. ಅವ್ನೇನಾರು ಹಾಕ್ಬಿಟ್ರೆ ನನ್ನ ವೀಡಿಯೋ ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ಯಾಕಂದ್ರೆ ಅವ್ನು ಚಡ್ಡಿನೇ ಹಾಕಿಲ್ಲ ಅದಕ್ಕೆ. ಬರ್ರೋ ವಿಡಿಯೋ ಮಾಡೋಣ ಬರ್ರೋ. ಬಿಡತನ್ಯ ಅಪ್ಪ ಮೊಬೈಲ್ ಎಲ್ಲ ಬೀಳಿಸ್ತೀರ ನೀವು. ಬರ್ರಮ್ಮ ಕೂರ್ಬಾ, ಕೂರು. ಹಾಯ್ ಮಾಡು, ಹಾಯ್ ಮಾಡು. ಕಣ್ಣುಡಿ ಮಗ್ನೆ, ಮಗ್ನೆ ಕಣ್ಣುಡಿ, ಕಣ್ಣುಡಿ, ಕಣ್ಣುಡಿ. ಮಸಾಲೆ ಹೊಡಿ, ಬೇಗ ಹೊಡಿ, ಬೇಗ ಹೊಡಿ. ಕಣ್ಣುಡಿ ಶ್ವಿಕ್. ಬೆಳಗ್ಗೆ ಟಿಫನ್ಗೆ ಏನು? ಇಲ್ಲೊಡಿ, ಇಲ್ಲೊಡಿ, ಈಗ ಹೊಡಿ. ಅಲ್ಲೊಡಿ, ಈಗ ಹೊಡಿ. ಕಣ್ಣುಡಿ. ಜಶು ಬಾರಮ್ಮ ಈ ಕಡೆ, ವಿಡಿಯೋ ಮಾಡೋಣ. ಕೂರಮ್ಮ. ಏಯ್ ಪಪ್ಪು ಇಲ್ಲೊಡಿಲೆ. ಬೆಳಗ್ಗೆ ಅಕ್ಕನ್ ಟಿಫನ್ ಇಲ್ಲೊಡಿ. ಮಾತಾಡೋಣ, ಇಲ್ಲಿಬ್ರು ಮಾತಾಡೋಣ. ಬೆಳಗ್ಗೆ ಅಕ್ಕಂಗೆ ಸ್ಕೂಲಿಗೆ ಟಿಫನ್ ಮಾಡಕ್ಕೆ ಏನು ಇರಲಿಲ್ಲ. ಧನ್ಯವ್ರ ಅಕ್ಕಂಗೆ ಟಿಫನ್ ಮಾಡಕ್ಕೆ. ಹಾಗಾಗಿ ಧನ್ಯವ್ರ ಅಪ್ಪ ಇತ್ತಂದಿದ್ರು ಗೋರಿಕಾಯಿ. ಇದನ್ನ ಈ ಕಡೆ ಸೈಡು ಜವಳೆಕಾಯಿ ಅಂತಾನೂ ಕರೀತಾರೆ, ಇದನ್ನ ಗೋರಿಕಾಯಿ ಅಂತಾನೂ ಕರೀತಾರೆ. ಅದ್ರದ್ದು ಪಲ್ಯ ಮಾಡಿ ಚಪಾತಿ ಮಾಡೋಣ. ಬೆಳಗ್ಗೆ ಇದನ್ನ ಬಿಡಿಸ್ಕೊಳಕ್ ಆಗಲ್ಲ ಅಲ್ವಾ, ಹಾಗಾಗಿ ಇವಾಗ್ಲೇನೆ ಬಿಡಿಸಿಟ್ಕೊಳ್ಳೋಣ. ಬಿಡಿಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಇರುತ್ತೆ. ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ತಿದ್ದೀನಿ. ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದರೆ ಮಕ್ಕಳೆಲ್ಲ ಫುಲ್ ಅಬ್ನಾರ್ಮಲ್ ಆಗಿಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ನೀವು ನೋಡಿ, ಒಬ್ಬೊಬ್ಬ ಯಾಕೋ ಜಿಟ್ಟು. ಚಪಾತಿ ಮಾಡಿಬಿಟ್ಟು ಪಲ್ಯ ಮಾಡಿದ್ರೆ ಸ್ವಲ್ಪ ತಿಂಡಿ ಆಗಿಬಿಡುತ್ತೆ. ಏನು ಮಾಡೋದು ಅಂತ ಯೋಚನೆ ಬೆಳಗ್ಗೆ ಆಗಿಬಿಟ್ರೆ. ಹಾಗಾಗಿ ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ ಬಿಡಿಸಿ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಿಂಗೆಲ್ಲ ಬಿಡಿಸ್ಕೊಂಡು ಇದ್ರ ನಾರೆಲ್ಲ ತೆಗಿಯೋದು ಟೈಮ್ ಹಿಡಿಯುತ್ತಲ್ವ. ಹಾಗಾಗಿ ಈಗೇನೆ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಪಲ್ಯಕ್ಕಿಟ್ಟು ಈ ಕಡೆ ಚಪಾತಿ ಇಟ್ಟು ಕಲ್ಸ್ಕೊಂಡ್ಬಿಟ್ರೆ ಆಗ್ಬಿಡುತ್ತೆ. ಹಾಗಾಗಿ ವಿಶ್ವೇಕ್, ಯಾಕೆ ಮಗು ಅಬ್ನಾರ್ಮಲ್ ಆಗಿ ಆಡ್ತಾ ಇದೆಯಾ? ಮಗು ಮಗು ವಾಟ್ ಹ್ಯಾಪೆಂಡ್ ಮಗು? ಆರ್ ಯು ಓಕೆ? ಯಾಕೋ ಜಿಶ್ವಿಕ್, ಯಾಕೋ ಮಗ್ನೆ?
ಧನ್ಯನ್ಗೆ 8 ಗಂಟೆಲಿ ಊಟ ಕೊಟ್ಟಿದ್ದೆ. ಇವಾಗ ಟೈಮ್ ಬಂದ್ಬಿಟ್ಟು 9:30. ಇನ್ನೂ ಊಟ ಮಾಡ್ತಾನೇ ಇದ್ದಾಳೆ. ನಾನು ಮಾಡ್ಸೋವರೆಗೂ ಅದು ಖಾಲಿ ಆಗೋದು ಇಲ್ಲ, ನಾನು ಮಾಡ್ಸೋದು ಇಲ್ಲ. ಬೆಳಗ್ಗೆ ಇವ್ರುಗಳು ಹಿಂಗೆ ತಿನ್ಲಿ, ಬೆಳಗ್ಗೆ ಟಿಫನ್ ಮಾಡ್ತೀನಿ, ಅದನ್ನ ತಿನ್ಕೊಂಡು ಹಂಗೆ ಸ್ಕೂಲಿಗೆ ಹೋಗ್ಬಿಡೋಳು. ಎಲ್ರದ್ದು ಊಟ ಆಯಿತು. ನಮ್ಮ ಮನೆಯವ್ರು ಊಟ ಮಾಡಿ ಆರಾಮಾಗಿ ಹೋಗಿ ರೂಮಲ್ಲಿ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಇವಳೊಬ್ಳು ಕೊಡಂಗಿ ತಿಂದ ಕಂಪ್ಲೀಟಾ ತೋರ್ಸು ತಟ್ಟೆನ. 8 ಗಂಟೆಲಿ ಹಾಕೊಟ್ರ ಊಟ, ಇವಾಗ ಖಾಲಿ ಆಗಿದೆ ನೋಡಿ ಗಾಯ್ಸ್. ತಗೋ, ಎಲ್ಲಿಗೆ ಹೋಗ್ತಾರೆ ನಮ್ ಗಾಯ್ಸ್? ಇವನ್ ಬೇರೆ ಇರ್ತಾವ ನೋಡಿ ಮಾತಾಡಕ್ಕೆ. ಏನ ಇಲ್ಲೇ ಕುತ್ಕ ಮಾತಾಡ್ಸ, ಇಲ್ಲೇ ಇಂದಾನೆ ಮಾತಾಡೋ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಹೆಂಗ್ ತುಂಬಿದಾನೆ ನಮ್ ಜೈಸ್ವಿಕ್. ಇಲ್ಲಿ ನೋಡಿ ವಿಡಿಯೋ ಆನ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾನೆ. ಆಡು ಡ್ಯಾನ್ಸ್ ಆಡ್ಕೊಂಡು ಇಲ್ಲ ಆಡ್ಬ ಆಡೋ ಆಡೋ ಆಡೋ. ಮಕ್ಕಳೆಲ್ಲ ಸ್ವಲ್ಪ ಅಬ್ನಾರ್ಮಲ್ ಆಗಿ ಆಡ್ತಿದ್ದಾರೆ. ಎಲ್ಲ ಒಂದು ಸ್ವಲ್ಪ ಬೇಗ ಮುರ್ಕೊಂಡು ಆಮೇಲೆ ಸಿಗ್ತೀನಿ. ಎಲ್ಲ ಆಯಿತು, ಮುರಿದಿದ್ದೆಲ್ಲ ಆಯಿತು. ಇವಾಗ ಟೈಮ್ ಬಂದ್ಬಿಟ್ಟು 10 ಕಾಲಾಗಿದೆ. ಈಗ ಹೋಗಿ ಚೆನ್ನಾಗಿ ಸ್ವಲ್ಪ ನಿದ್ದೆ ಮಾಡಿಬಿಟ್ರೆ ಮುಗೀತು. 10 ಗಂಟೆ ಆಗೋಗ್ಬಿಡ್ತು ಆಲ್ರೆಡಿ. ಇದನ್ನು ಕುತ್ಕೊಂಡಿದ್ದೆ 9:30ಗೆ, 10 ಕಾಲಾಗಿದೆ. ಎಲ್ರದ್ದು ಊಟ ಆಯಿತು. ಮಕ್ಕಳೆಲ್ಲ ಮಲ್ಕೊಳ್ಳೋಕೆ ಓಡಾಡ್ತಿದ್ದಾರೆ. ನಿದ್ದೆ ನನಗಂತೂ ನಿದ್ದೆ ಬಂದಿದೆ. ಈ ಮಗುದೇನು ಬರಲ್ಲ, ಯಾಕಂದರೆ ಈ ಮಗು ಒಂದು ಸ್ವಲ್ಪ ಸ್ಕೂಲಲ್ಲಿ ನಿದ್ದೆ ಮಾಡಿ ಬರುತ್ತೆ. ಹಾಗಾಗಿ ಅವಳಿಗೆ ಬೇಗ ನಿದ್ದೆ ಬರಲ್ಲ. ಅದಕ್ಕೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ವಾಚಿಂಗ್. ಬಾಯ್. ಏನ ಬಾಯ್.